ಕುಡಿತಿರೋದು ಫಾಂಟಾ ಫಂಟ ಮನೆ ಪಾಠ ಗಿಟ್ಟ ಮಗಿ ಕಷ್ಟ ಆಗುತ್ತೆ. ಡಾಕ್ಟ್ರ್ ಕುಡಿಯೋಕೆ ಹೇಳಿರೋದು ಅದನ್ನ. ಪಾಠನ ತುಂಬಾ ಅದರಲ್ಲಿ ಅದೇನೋ ಒಂದು ಕಂಟೆಂಟ್ ಇರುತ್ತಂತೆ. ನಗು ಬಂದ್ಬಿಡ್ತಾ ಇದೆ ನನಗೆ. ಹಿಂಗೆ ಮಲ್ಕೊಬಿಟ್ಟಿರೋ ಇಲ್ಲಾಂದ್ರೆ ಇವಾಗ ಫೋಟೋ ಕಾಣಿಸಿರೋದು ಬೇಬಿ ಹೇಗಿದೆ. ಟ್ರೈ ಮಾಡಿಸೆ ಹೇಳು. ಅಣ್ಣ ಇಲ್ಲೋದ ಫೈನಲಿ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಸೀಮಂತ ಟೈಮಲ್ಲಿ ಅವಾಗ ಶೋಭಿತನೂ ಬೇರೆ ಬಂದ್ಬಿಟ್ಟಿದ್ಲು, ನೆನಪಿದ್ಯಾ? ಎಲ್ಲ ಎಷ್ಟು ಗಾಸಿಪ್ ಮಾಡಿದಾರೆ ಗೊತ್ತಾ ನನ್ನ ಬಗ್ಗೆ, ಇಷ್ಟು ಅವಮಾನ ಗೊತ್ತಾ ನನಗೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ನಾವು ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ, お前はもう死んでいる ಗ್ರೋತ್ ಸ್ಕ್ಯಾನ್. ನಾನು ಹೇಳ್ತಿದ್ನಲ್ಲ, ಲಾಸ್ಟ್ ಸ್ಕ್ಯಾನಲ್ಲಿ ಹೇಳಿದ್ನಲ್ಲ, ಹಾಗೆ ಇದೆ. ಒಂದು ತುಂಬ ಮೇಜರ್ ಸ್ಕ್ಯಾನ್ ಇದು. NT ಸ್ಕ್ಯಾನ್ ಹೇಗೆ ಮೇಜರು ಇದು ಕೂಡ. ಸೊ ಇದರಲ್ಲಿ ಅಪ್ರಾಕ್ಸ್ ಡೇಟ್ ಗೊತ್ತಾಗುತ್ತೆ, ಯಾವಾಗ ಡೆಲಿವರಿ ಅದು ಅಪ್ರಾಕ್ಸ್ ಇದ್ರಲ್ಲಿ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟಲ್ಲಿ ಪ್ರಾಪರ್ ಡೇಟ್, ಈ ಡೇಟ್ ಒಳಗೆ ಡೆಲಿವರಿ ಆಗಿಬಿಡ್ಬೇಕು ಅಂತ ತಾನೆ. ಸೊ ಒಂಚೂರು ಇಟ್ಕೊತೀರಾ, ನಾನು ಹೋಗ್ತೀನಿ. ಇದೆ ಈಗ ಸಮಯ 10:10 ಇನ್ನೂ ನಮ್ಮದು ಬ್ರೇಕ್ಫಾಸ್ಟ್ ಆಗಿಲ್ಲ. 10:30 ಮತ್ತು 38 ಬ್ರೇಕ್ಫಾಸ್ಟ್ ಆಗಿಲ್ಲ. ನೆನ್ನೆ ಒಂಚೂರು ಮಲಗಿದ್ದು ಲೇಟ್ ಆಯಿತು. ಕೆಲಸ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹಳೆ ಮಾತುಗಳೆಲ್ಲ ಇತ್ತು, ಒಂಚೂರು ಮಾತುಗಳು ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿತ್ತು. ಇವತ್ತು ದಿನ ಶುರು ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ ಇರೋದು 11:30ಗಿದೆ. ಬಟ್ ಈಗಾಗಲೇ 10:40. ಮದರ್ಹುಡ್ಡಲ್ಲಿ ಹೋಗ್ತಾ ಇರೋದು. ಮದರ್ಹುಡ್ ಅಂತಂದರೆ ಬನಶಂಕರಿ ಮದರ್ಹುಡ್. ಇಲ್ಲಿ ಅಕ್ಕಪಕ್ಕ ಬೇರೆ ಮದರ್ಹುಡ್ ಏನಾದರೂ ಐತವ? ಇಲ್ಲೆಲ್ಲೂ ಇಲ್ಲ, ಬರೀ ಬನಶಂಕರಿಲಿದೆ ನಿಯರ್ ಬೈ. ಅಂದರೆ ಹೌದಾ? ಸೊ ಸ್ಕ್ಯಾನ್ ಎಲ್ಲ ಅಲ್ಲೇ ಮಾಡಿಸೋದು, ಇಲ್ಲಿ ಕ್ಲಿನಿಕ್ ತೋರಿಸೋದು. ಸ್ಕ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಮದರ್ಹುಡ್ ಚೆನ್ನಾಗಿ ಮಾಡ್ತಾರೆ. ನೈಸ್. ಸ್ವಲ್ಪ ಅಲ್ಲಿ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತಲ್ವ, ಬಿಗ್ ಹಾಸ್ಪಿಟ್ಲ್ ಎಲ್ಲ ಕಡೆ ಡಾಕ್ಟರ್ಸ್ ಮೇನಾ. ಓಕೆ ಮೇಡಮ್, ಈಗ ಏನು ಬ್ರೇಕ್ಫಾಸ್ಟ್ ತಿಂತಾರೆ? ಒಂದೇ ಒಂದು ಇಡ್ಲಿ ಸಾಂಬಾರು, ಮತ್ತೆ ಇನ್ನೊಂದು ಇಡ್ಲಿ ಸಾಂಬಾರು. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆಬಾತ್. ನನಗೆ ಸಿಂಗಲ್ ಇಡ್ಲಿ ಮೌಲ್ಯಗೆ. ಸೊ ಸಿಂಗಲ್ ಇಡ್ಲಿ 2 ಸರಿ ತಿಂತಾಳೆ. ಏನಿಗೆ ಅಂತಂದರೆ ಅದು ಒಟ್ಟಿಗೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ, ಒಂಥರ ಸಂಬಳ ಥರ ಆಗ್ಬಿಟ್ಟಿರುತ್ತೆ ತಾನೆ. ಯಾ, ಐ ನೋ ಯುವರ್ ಫೀಲಿಂಗ್ಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆದರೆ ಗ್ಯಾಪಲ್ಲಿ ಮೌಲಿಂಗ್ ಅದೊಂದು ಚಾಕ್ಲೇಟ್ ಕೊಡಿಸ್ಬೇಕಾಗಿತ್ತಲ್ಲ, ಅದು ಪೆಂಡಿಂಗ್ ಇದೆ. ಈಗ ಅದು ನಾನೀಗ ಕೊಡಿಸ್ಬೇಕು. ಏನಕ್ಕೆ ಅಂತಂದರೆ, ಈಗ ಗ್ರೋತ್ ಸ್ಕ್ಯಾನಲ್ಲಿ ಬೇಬಿ ಪೊಸಿಷನ್ ಚೇಂಜ್ ಮಾಡೋಕ್ಕೆ ಒಂದೇ ಮದ್ದು, ಅದು ಸ್ವೀಟ್. ಅವಳಿಗೆ ಇಷ್ಟವಾಗಿರೋ ಸ್ವೀಟ್ ಕೊಟ್ಟರೆ ಅದನ್ನು ತಿನ್ಕೊಂಡು ಬೇಬಿ ನೋಡಿ, ಮಂತ್ಗಳು ಕಳೀತಾ ಎಲ್ಲ ಚೇಂಜ್ ಆಗುತ್ತೆ. ವಾಕಿಂಗ್ ಸ್ಟೈಲು, ಪೋಸ್ಚರು ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ಏನವ ಸುಸ್ತಾ? ಕೂತ್ಕೊಂಡ್ರೆ ಆಗಲ್ವಾ? ಅಲ್ಲ, ಈಗ ಕೂತ್ಕೊಂಡ್ರೂ ಆಗಲ್ಲ, ನಿಂತಿರೂ ಆಗಲ್ಲ, ಮಲ್ಕೊಂಡ್ರೂ ಆಗಲ್ಲ. ಅದು ಕರೆಕ್ಟ್ ಪೊಸಿಷನ್ ಮಲ್ಕೊಳ್ಳೋಕ್ಕೂ ಆಗಲ್ಲ ಬಿಡು, ಅಲ್ವಾ? ಹಿಂಗೆ ಹಂಗಾತ ಮಲ್ಕೊಳ್ಳೋಂಗಿಲ್ಲ, ಸೈಡಲ್ಲೂ ಜಾಸ್ತಿ ಮಲ್ಕೊಳ್ಳೋಂಗಿಲ್ಲ. ಫೈನಲಿ ಹಾಸ್ಪಿಟಲ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪಾರ್ಕಿಂಗ್ ಫುಲ್ ಅಂತೆ. ಸ್ಕ್ಯಾನಿಂಗ್ ಏನಾಯ್ತು? ಏನಾಯಿತು? ಯಾಕೆ ಹಿಂಗಿದೆ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಇವತ್ತು 3D ಮಾಡಿ, ಇವಾಗೇ ಕರೆಕ್ಟ್ ಟೈಮ್ 3D ಮಾಡೋಕ್ಕೆ. ಏನಂದ್ರೆ ಮಿಕ್ಕಿದೆಲ್ಲ ಆಯ್ತು, ಸ್ಕ್ಯಾನ್ ಆಗೋಯ್ತಾ? ಹಾಂ, ರಿಪೋರ್ಟ್ ಎವ್ರಿಥಿಂಗ್ ಇಸ್ ಓಕೆ, ಗುಡ್. ತೂಕ ಎಲ್ಲ
ನೋಡ್ಬೇಕಾದ್ರೆ ಹೌದಾ? ಅಲ್ಲಲ್ಲ ಅವ್ರು ಹೇಳಿದ್ರ ಫೈನ್? ರಿಪೋರ್ಟ್ ಇಸ್ ನಾರ್ಮಲ್ ಅಷ್ಟೇ. ಇಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟ? 3D ಈಗ ಮಾಡೋಕ್ಕಾಗಲ್ಲ? 2 ಸ್ಕ್ಯಾನಿಂಗ್ ಏನು ಮಗು ಡೆಲಿವರಿ ಆಗುತ್ತೆ. 3D ಮಾಡೋಕ್ಕಾಗಲ್ವಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಅಷ್ಟೇ. ಇಲ್ಲ ಹಿಂಗೆ ಮಲ್ಕೊಬಿಟ್ಟಿದೆ, ಇಲ್ಲಾಂದ್ರೆ ಇವಾಗ ಫೋಟೋ ಕಾಣಿಸಿರೋದು ಬೇಬಿ ಹೇಗಿದೆ. ಟ್ರೈ ಮಾಡಿಸೆ, ಹೇಳು ಇಲ್ಲಿ ಅಣ್ಣ ಇಲ್ಲೋದ ಬಿಡಬೇಡ, ಟ್ರೈ ಮಾಡಿಸಿ. ಯಾಕಂದ್ರೆ ನಮ್ಗೆ ಸಿಗೋದು ಒಂದೇ ಅವಕಾಶ. ಹಂಗಾಗಲ್ಲ, ವಿ ಡೋಂಟ್ ರೆಕಮೆಂಡ್ ಅಂದ್ಬಿಟ್ಟು. ಏನಕ್ಕೆ? ಮತ್ತೆ ಅದು ಸ್ಕ್ಯಾನ್ ಅಲ್ಲ. ಹೌದಾ? ಅಲ್ಲ ಕೇಳೋಣ. ನಾನು ಅಮ್ಮಕ್ಕೂ ನಿಂತ್ಕೊಂಡು ಕೇಳಿದೆ, ಬಿಡಲಿಲ್ಲ. ನಾನು ಫಸ್ಟ್ ಪ್ರೆಗ್ನೆನ್ಸಿಲೋ ನನಗೆ ಸಿಗಲಿಲ್ಲ. ನೋಡೋರೆ ಸ್ಕ್ಯಾನ್ ಮುಗಿತ್ತು, ಒಂಚೂರು ಬರ್ತೀರ ಇಲ್ಲಿ. ಏನು ಚೆನ್ನು ಅವರೇ ಹೇಳ್ತಿದ್ರು. ಹೌದಾ? ಪೊಸಿಷನ್ಗೆ ಬರೋ ಇದರಲ್ಲಿಲ್ಲ, ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ. ವೇಟ್ ಮಾಡಿ ವೇಸ್ಟ್. ಅದು 2 ನಿಮಿಷದ ಕೆಲಸ ನಮ್ಗೆ ಅದು ಮಾಡೋಕ್ಕೆ. ನನಗೇನಿಲ್ಲ, ಪೊಸಿಷನಲ್ಲೇ ಇಲ್ಲ, ಅದು ಹಿಂಗೆ ಇದೆ ಬೇಬಿ. ಓಕೆ ಓಕೆ, ಗುಡ್ ಟು ಗೋ. ಫೈನಲಿ ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಇದೊಂದು ಸ್ಕ್ಯಾನಿಂಗ್ ನಮಗೆ ಯಾವಾಗಲೂ, ನಮಗೆ ಅಂತಲ್ಲ, ಯಾವುದೇ ಪ್ರೆಗ್ನೆಂಟ್ ಲೇಡಿಗೆ ಅಥವಾ ಪೇರೆಂಟ್ ಆಗೋರಿಗೆ ಇದೊಂದು ದೊಡ್ಡ ತಲೆ ಬಿಸಿ ಇದು. ಈಗ ಸ್ಕ್ಯಾನಿಂಗಲ್ಲಿ ಏನಾದರೂ ಒಂಚೂರು ಊಟ ಪಲ್ಟ ಬಂತು ಅಂದರೆ ನರಕ ನರಕ. ಥ್ಯಾಂಕ್ ಯು ಗಾಡ್. ಪಾಪ ಇಲ್ಲೇ ಇರೋದು, ಬಾ, ಪಾರ್ಕಿಂಗ್ ಇಲ್ಲೇ ಇದೆ. ಏನವ ಅಮ್ಮ ಆನ್ಲೈನಲ್ಲೇ ಇಲ್ಲ. ಅಮ್ಮನ? ಓ, ನಮ್ಮತ್ತೆ. ನಾನು ತುಂಬ ಎಕ್ಸೈಟ್ ಆಗಿದ್ರಣಪ್ಪ ನನ್ನ ಮಗುನ ನೋಡೋಕೆ. ಇವಾಗ ನಿಮ್ಮ ಮಗುನ ನೋಡೋಕೆ ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ? ಚುನ್ನು, ಅದು ಚುನ್ನು. ಅಪ್ಪ ಅವನೊಬ್ಬ ಏನು ಬೇಡ, ಯಾರು ಬೇಡ ಅನಿಸ್ತದೆ. ಈಗ ಸಮಯ 1 ಗಂಟೆ 19 ನಿಮಿಷ. ಬೇಗ ಬೇಗ ನಿಲ್ಲಿಸಿ. ತಾತಾಗೈತೆ, ನಿಲ್ಲಿಸೋಕ್ಕಾಗಲ್ಲ. ಪಪ್ಪ ಅಮ್ಮ ಅಂತಾನೆ ನನ್ನ ಮಗ, ಗೊತ್ತಾ? ಮೌಲ್ಯ ಹೇಳ್ದಂಗೆ ಅವ್ನು ನೋಡೋದೇ ಒಂದು ಖುಷಿ, ಅವ್ನು ನೋಡೋದೇ ಒಂದು ಮಜಾ. ಇವರು ಚೀಟಿ ಆಟ ಆಡ್ತವ್ರೆ. ಚೀಟಿ ಆಟ ಆಡ್ತಿದ್ದೀರ? ಏನದು? ಖಾಲಿ ಬೇಡ, ಎಂಜಾಯ್, ಜಾಲಿ. ಇವಳು ಈಗ ಡಿಸ್ಕಷನ್ ಏನಾಗ್ತದೆ ಗೊತ್ತಾ? ನೆನ್ನೆ ತಮ್ಮನಿಗೂ ಇವಳಿಗೂ ದೊಡ್ಡ ಜಗಳ. ಪಾಪಚಿ ಅಂತ ಅಂದ್ಬಿಟ್ಟು, ಇದು ಪಾಪಚಿನೋ ಅದು ಪಾಪಚಿನೋ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಹೇಳ್ತಾ ಇದ್ರು. ಈಗಲೂ ಜಗಳ ಇಡ್ತಾರೆ ಅಂತ. ಗೊತ್ತಾ, ನಾನು ಬೇರೆ ಕಡೆ ಇರೋ ಥರ ಇಲ್ಲಿರಲ್ಲ. ನಂದೇ ನಡಿಬೇಕಂತೀನಲ್ವಾ, ಅದವ್ರಿಗೆ ಉರಿ. ಯಾರಿಗೆ? ಎಲ್ಲ ಬಾಲ ಉದುರ್ಕೊಂಡಿರ್ತಾಳೆ. ಅದು ಬೇರೆ ಏನೇ ಇದ್ರು ಇಲ್ಲೇ ಬಂದು ತೀರ್ಸೋದು ನಾನು ಅಂತ. ತಾಯಿ ಹತ್ರ ಅವೆಲ್ಲ ತೀರ್ಸೋದು. ನಾನು ಅವ್ರ ಮುಂದೆ ಅದಕ್ಕೆ ಓಡಾಡಲ್ಲ. ನೀವು ನಮ್ಮ ಮನೆ ಫಂಕ್ಷನ್ಸು, ನಮ್ಮ ಮನೇಲಿರುವಾಗ, ಆಮೇಲೆ ಅವ್ರು ಬರೋದು ನನಗೆ ಇಷ್ಟ ಆಗಲ್ಲ. ನೀವು ನೋಡಿದ್ರೆ ಅವಾಯ್ಡ್ ಮಾಡ್ತಿರ್ತೀನಿ. ಬೇಡ ಬಿಡಿ, ಯಾಕೆ ಬರ್ತೀರಾ? ಓ, ಇದಕ್ಕೇನೆ ಅಲ್ಲಿ ತಗ್ಗಿ ಬಗ್ಗೆ ಇರ್ತೀಯ, ಇಲ್ಲಾದ್ರೆ ಹಾರಾಡ್ತಿರ್ತೀಯ ಅಮ್ಮನ ಜೊತೆ ಅಂತ. ಇನ್ನೊಂದು ಹೆಂಗ್ ಗೊತ್ತಾ ಅಮ್ಮ, ನಾನು ಓ ಪಪ್ಪ ಅಂತ ಮರ್ಯಾದೆ ಎಲ್ಲ ಹೌದಾ ಪಾಪ? ಅದೇ ಅವಾಯ್ಡ್ ಮಾಡೋದು ನಂಗೆ ಇಷ್ಟನೇ ಆಗಲ್ಲ. ನಮ್ಮ ಫಂಕ್ಷನಲ್ಲಿ ಆಮೇಲೆ ಇದಕ್ಕೂ ಹೇಳ್ತೀನಿ ಗೊತ್ತಾ, ಟ್ರಿಪ್ಪಿಗೆಲ್ಲ ಏನಕ್ಕೆ ಅವರು ಬೇಡ, ನಾವು ಹೋಗೋಣ. ಏನು ಅವ್ರ ಬಗ್ಗೆ ಎಷ್ಟೊಂದು ತಗ್ಗಿ ಬಗ್ಗೆ ಹಿಂಗೂ ಇರ್ತಾರೆ ಜನ ಅಂತ. ಅಂದರೆ ನಮ್ಮ ಜೊತೆ ಯಾಕೆ ಹಿಂಗಿರಲ್ಲ ಅಂತ ಡೌಟ್ ಅವ್ರಿಗೆ. ನಾನಾಗಿ ಇರೋದು, ಅವಳಾಗಿರಲ್ವಲ್ಲ, ತುಂಬ ಮರ್ಯಾದೆ, ತುಂಬ ರೆಸ್ಪೆಕ್ಟು. ಬನ್ನಿ ಕುತ್ಕೊಳ್ಳಿ. ಅವಾಗ ಅದು ಮಧು ಅಕ್ಕ ಅವರೆಲ್ಲ ಬಂದ್ಬಿಟ್ರೆ ನನ್ನ ಬಗ್ಗೆ ಕುತ್ಕೊಂಡು ಕಾಲ್ ಮಾಡ್ತಾ ಇರ್ತಾರಲ್ಲ.
ನಗ್ತಾ ಇರ್ತಾಳೆ. ಎಂತ ಉಸ್ನಗ ಅಂದ್ರೆ ನಂಗೆ ಏನು ರೆಸ್ಪೆಕ್ಟ್ ಅಪ್ಪ, ಏನು ಮಾನ ಆಗ್ತಾ ಇರುತ್ತೆ. ಅದರ್ ಟೈಮಲ್ಲಿ ಇನ್ನೂ ಸೀಮಂತ ಟೈಮಲ್ಲಿ ಅವಾಗ ಶೋಭಿತನೂ ಬೇರೆ ಬಂದ್ಬಿಟ್ಟಿದ್ಲು, ನೆನಪಿದ್ಯಾ? ಅವಾಗೆಲ್ಲ ಎಷ್ಟು ಗಾಸಿಪ್ ಮಾಡಿದಾರೆ ಗೊತ್ತಾ ನನ್ನ ಬಗ್ಗೆ, ಇಷ್ಟು ಅವಮಾನ ಗೊತ್ತಾ ನನಗೆ. ಎಲ್ಲೋಡಿ ಆಂಟಿ ಎಲ್ಲೋಡಿ ಅಂತ ನಾನಲ್ಲ ಈಗ ಕೂತಿದ್ದೀನಿ, ನಗ್ತವ್ರೆ ಅನ್ನೋ ನಾಟಕ ಮಾಡಿ ಚೆನ್ನಾಗಿ ಅಂತ. ಅದಕ್ಕೆ ಇವ್ರಿಗೆಲ್ಲ ಒಂದು ಸ್ವಲ್ಪ ನನ್ನ ಮೇಲೆ ಇದೆ ದ್ವೇಷ, ಹೊಟ್ಟೆ ಉರಿ. ಅಯ್ಯೋ, ಟೈಮ್ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು. ಹ್ಞೂ ನೀವಿದ್ದಾಗ ಅವಾಗೇನೋ ಫುಲ್ ಮರ್ಯಾದೆ ಕೊಟ್ಟಿರೋ ಮಾತಾಡ್ಬಿಟ್ರೆ ಇವಳು ಅಡುಗೆ ಮನೆಗೆಲ್ಲ ಹೋಗಿ ನಕ್ಕೊಳ್ಳೋ ಇಷ್ಟೊಂದು ಸಲ ಗೊತ್ತಾ ನನಗೆ ಮರ್ಯಾದೆ ಕೊಟ್ರೆ. ನಿಮಗಲ್ಲ, ನಾನು ಕೊಡೋದು, ನಾನು ಕೊಡೋದಿಲ್ಲ ಸುಮ್ಮನಂತೆ. ಹಾಂ ಇಲ್ಲ ಸುಮ್ಮನಂತೆ ನಾನೇ ರೀ ಜಾಸ್ತಿ ಮರ್ಯಾದೆ ಕೊಡೋದು ನಿಮಗೆ. ನಮ್ಮದು ಸಖತ್ ನಗ. ಹ್ಞೂ ದೇವ್ರು ಎಲ್ಲ ನಿಂತ್ಕೊಂಡು ನೋಡಪ್ಪ ಅಂತಾನೆ ನಮ್ಗೆ ನಗ. ಅದಂತೂ ಸತ್ಯ. ಎಲ್ಲೆಲ್ಲಿ ಹೊಡಿಬೇಕು ದೇವ್ರು ಅಲ್ಲಲ್ಲಿ ಕುಯ್ದು ಇಡ್ತಾನೆ. ಪ್ರತಿಗೂ ಅನ್ವಯಿಸುತ್ತೆ. ನೀವು ಒಬ್ಬರಿಗೆಲ್ಲ ಎಲ್ಲರಿಗೂ ಅನ್ವಯಿಸುತ್ತೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಮೋರ್ ಓವರ್ ತುಂಬ ಇದಾಗಿ ಪ್ಯಾಂಪರ್ಡ್ ಆಗಿ ಬೆಳೆದಿರೋದು ನಾನೇ ಫಸ್ಟ್ ಮೊಮ್ಮಗಳು, ಫಸ್ಟ್ ಮಗಳು ಎಲ್ಲ ಅಲ್ವಾ. ಸೊ ನನಗೆ ಎಲ್ಲಾದ್ರಲ್ಲೂ ಕನ್ಸೆಷನ್. ನಂಗೆ ಯಾರು ತಡ್ಕೊಳ್ಳೋ ತಾಕತ್ತೇ ಇಲ್ಲ ಯಾರಿಗೂ. ಫುಲ್ ಲವ್ ನಿನ್ ಕಂಡ್ರೆ, ಫುಲ್ ಲವ್. ಸೊ ಅದನ್ನ ಒಂಚೂರು ನಾನು ಹಿಂಗೆ ಎಲ್ಲೂ ಬೇಳೆಕಾಳು ಬೈಯಲ್ವಲ್ಲ, ಇಲ್ಲಿ ಬಂದು ಬೇಯಿಸ್ಕೊಂಡು ಹೋಗೋದು. ಅದಕ್ಕೆ ಬದುಕೊಳ್ಳೋಳು ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಕೇಳ್ತೀರ, ನೆನ್ನೆ ಒಂದು ಸಣ್ಣ ಇದಕ್ಕೆ ಕೋಪ ಬಂದರೆ ಬೈದ್ಬಿಡೋದು, ಏನಂದ್ರೆ ಅನ್ಬಿಡೋದು, ಅವಳು ಹಂಗೆ ಬಿಡು ಅನ್ಕಂದು ಆಮೇಲೆ ಅವರೇ ಸರಿ ಹೋಗಿರ್ತಾರೆ. ಇಲ್ಲೆಲ್ಲ ಬೇರೆ ಕಡೆ ಎಲ್ಲಾದ್ರೂ ಎಲ್ರು ಅಲ್ಲ ನಾನು ಹಂಗಲ್ಲ ಅಂತಿದ್ದಾವೆಲ್ಲ. ನಾನು ಹಂಗೆ ಇದೇನು ಇವಾಗ ನಾನು ಇಂಟೆನ್ಷನ್ ಇರೋದೇ ಇಲ್ಲ, ಆದ್ರೂ ಹೌದು ನಾನು ಅದೇ ಇಂಟೆನ್ಷನ್ ಅಂದೆ. ಏನು ಇವಾಗ ಅದ್ಯಾವುದೋ ಡೈಲಾಗ್ ಇದೆಯಲ್ಲ, ನಾ ಏನು ತಪ್ಪು ತಿಳ್ಕೊಂಡಿಲ್ಲ ಬಿಡುಗರು, ತಿಳ್ಕೊಳ್ಳ ಯಾರ್ದು ಎಷ್ಟು ತಿಳ್ಕೊಂಡು ನೋಡ್ಲಾ. ಆಮೇಲೆ ಎಲ್ರಿಗೂ ಸ್ವಲ್ಪ ಭಯ ಇದೆ ಆತ, ಅವ್ರಿಗೆಲ್ಲ ಒಂಚೂರು ಇವಳು ಸ್ವಲ್ಪ ಬೇಡ, ಸ್ವಲ್ಪ ಒಂಥರ ಅಷ್ಟು ಹವಾ ಇಟ್ಟಿದ್ಯಾ, ಹವ ನೋಡ್ತಾರ ಪ್ರೀತಿ ಇರೋ ಕಡೆ ಭಯ ಇರುತ್ತೆ ಎಲ್ಲ ಹೇಳ್ತಾ ಇದ್ರೆ. ಅಯ್ಯೋ ತಾನೇ, ಭಯ ಇಲ್ಲ ನಿಮಗೆ. ಅಯ್ಯಮ್ಮ ಅವಳು ಬರ್ತಾಳಮ್ಮ ಇನ್ನೂ ಅಂತಂತ ತಾತನ ಎದುರ್ಕೋತಾರೆ ನಿನ್ ಕಂಡ್ರೆ. ಮತ್ತೆ ಅವಳಿಗೆ ಮಾತ್ರ ಹೇಳ್ಬೇಡ ಕಣಮ್ಮ, ಎಷ್ಟೊಂದು ವಿಷಯ ನನ್ಗೆ ಹೇಳೋದೇ ಇಲ್ಲ ಅವರು ಕಳ್ಳರು ಗೊತ್ತಾ. ಅವಳು ಗೊತ್ತಾದ್ರೆ ಬಿಡ್ತಾಳ ಇನ್ನ, ಬೇಡಮ್ಮ ಅವಳಿಗೆ ಹೇಳ್ಬೇಡ, ಮೌಲ್ಯಂಗೆ ಹೇಳ್ಬೇಡ ಕಣ ಅಂತ ನಮ್ಮ ಚಿಕ್ಕಮ್ಮ ಇವೆಲ್ಲ ಡಿಸ್ಕಸ್ ಮಾಡಿಕೊಂಡು ಹಂಗೆಲ್ಲ ಮಾಡ್ತಾರೆ. ನಾನು ಹಿಂಗೇನಕ್ಕೆ ಇದನ್ನೇ ಮಾಡಿದ್ರಿ, ಯಾಕೋ ಇದೆಲ್ಲ ಏನಕ್ಕೆ ಬೇಕು ಅಂತೆಲ್ಲ ಮಾಡ್ತೀನಲ್ಲ. ಆಮೇಲೆ ಡಿಸಿಷನ್ ಎಲ್ಲ ನನ್ನ ಕೇಳ್ತಾರಲ್ವಾ, ಒಂಥರ ಇದು ಬೇಡ ಅದು ಮಾಡಿ ನೋಡಿ. ಇದು ಕತೆ 5 ಗಂಟೆ ಆಯಿತು ಅಂತ ಅಂದ್ಬಿಟ್ಟು ಹೆಂಗೆ ಎಬ್ಬಿಸ್ತಾವಳು ನೋಡಿ. ಇದನ್ನ ನನ್ನಂತೂ ಮೌಲ್ಯ ಹೊಡೆದು ಸಾಕ್ಬಿಡ್ತೀನಿ ಸತ್ವನು ನಾನು. ಎಬ್ಬಿಸ್ಬಿಡ್ಲಿ ಕಣಮ್ಮ. ಎಬ್ಬಿಸ್ಬಿಟ್ಟ. ನೀನು ಹೆತ್ತಮ್ಮ ಕಣ ಪಾಪ ಅಮ್ಮ, ಎಷ್ಟೊತ್ತು ನಾನು ನೋಡ್ಬೇಕು ಅವನ್ನ. ನೋಡಬೇಕು ಅಂತ ಬಾ, ಕೆಲಸ ಮಾಡೋಣ. ಕೆಲಸ ಮಾಡೋಣ ಬಾ. ನಾವು ಅಮ್ಮನ ಗೊತ್ತಾಗುತ್ತೆ ಕರಳು ಇಲ್ಲಿ ಎತ್ತ ಮಗು ಅಂತ. ಅವನು ಇದ್ದಿಲ್ಲವ, ನೀ ಎಬ್ಬಿಸಿದ್ದು. ಮುದ್ದಾದ ಮೂತಿ ಮನಸ್ಸು ಮರಕೋತಿ ನಗುಗಾಗಿ ನಾನು ಕಾಯ್ತಿದ್ದೆ.
ಎಬ್ಬಿಸ್ಬಿಟ್ಲವ ನಿಮ್ಮವ್ವ. ನಗು 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 ನಗು. ಏನದು ನಗುವುದು? ಅಮ್ಮ ಮಾಡಿದಲ್ವಲ್ಲ ಚಿಕ್ಕ ನೀವು ಲಾಗಲ್ಲಿ ಬಂದ್ಬಿಟ್ರಿ ಅಂತ ಅದು ಹೇಳಿದ್ನ. ಫಾಂಟಾ ಮಾ ಅದು ತಣ್ಣಗಾಗುತ್ತಮ್ಮ, ಕುಡಿದ್ರೆ ಒಳ್ಳೇದದು. ಇಲ್ಲ ಅದನ್ನ ಡಾಕ್ಟ್ರ್ ಕುಡಿಯೋಕೆ ಹೇಳಿರೋದು ಅದನ್ನ. ತುಂಬಾ ಅದರಲ್ಲಿ ಅದೇನೋ ಒಂದು ಕಂಟೆಂಟ್ ಇರುತ್ತಂತೆ. ನಗು ಬಂದ್ಬಿಡ್ತಾ ಇದೆ ನನಗೆ. ಫಾಂಟಾ ಕುಡಿಯೋಕೆ ಇದು ಮೆಡಿಸನ್ ಅಮ್ಮ. ಅಲ್ಲಿ ಪಕ್ಕದಲ್ಲಿ ಹಿಡ್ಕೊಂಡು ಕುತ್ಕೊಂಡಿರೋದು. ಮರ್ತು ಬಿಡ್ತೀನಿ ಅಂತ ಇಟ್ಕೊಂಡು ಕೂತಿದ್ದೀನಿ. ಪ್ರಮಾಣ ಹೊರಡ್ತಾರಂತ ಇವತ್ತು ನೈಟು. ಮರ್ತು ಬಿಟ್ರೆ ಅಂತ ಇಟ್ಕೊಂಡು ಕೂತಿದ್ದೀನಿ. ಕೊಟ್ಬಿಡೋಣ ಅವ್ರಿಗೆ ಅಂತ. ನಾಳೆ ಎಲ್ಲಿ ಕಲೆಕ್ಟ್ ಮಾಡ್ಕೋತಿಯಪ್ಪ ನಾಳೆ? ಇಲ್ಲ, ಪ್ರಭುಣನ ಹತ್ರ ಇಟ್ಕೊಳ್ಳಿ, ನಾನು ಇದು ಮಾಡ್ಕೊತೀನಿ. ಪೋರ್ಟರು. ಸರಿ ಸರಿ ಮಗನೆ. 11 ಗಂಟೆ ಒಳಗಡೆ ನೀನು ಪ್ರಭುಣನ ಮೀಟ್ ಮಾಡ್ಬೇಕಾಗುತ್ತೆ. 11 ಗಂಟೆ ಮೇಲೆ ಹೋಗ್ಬಿಟ್ಟಣ್ಣ. ಆಯ್ತು ಕಣಮ್ಮ. ಓಕೆ ಮಾ, ಬಾಯ್. ಬಾಯ್ 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 ಅಮ್ಮ. ಬಾಯ್ ಮಾ. ಬಾಯ್ ಹೇಳವ. ಬಾಯ್ 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 ಮಾಡು ಬಿಲ್ಲಾ. ಈಗ ಈಗ ಅವನ ನೀನು ಹೇಳು ಪಾಪ. ಈಗ ನಾವು ಆ್ಯಕ್ಚುಲಿ ಡೈಪರು, ಪ್ಯಾಂಟು, ಬಟ್ಟೆ, ಪೌಡ್ರು, ಕ್ರೀಮ್ ಎಲ್ಲ ಹಾಕ್ಸ್ಕೊಳ್ಳಲ್ಲ. ಆಚೆ ಕರ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಹಾಕಿಸ್ಕೊತಾನೆ. ಈಗ ಬಂದು ಕೇಳ್ತಾನೆ ನಮ್ಮನ್ನ ಕರ್ಕೊಂಡು ಹೋಗು ಅಂತ. ನೋಡಿ ಕುಣ್ಕೊಂಡು ಹೋದ, ಪಕ್ಕ ಮಾಡ್ಕೊಂಡಿದ್ದ. ಕರ್ಕೊಂಡು ಹೋಗ್ತೀವಿ ಅಂದಿದ್ದಕ್ಕೆ ಮಾತ್ರ ಅಂತ. ಆನವ್ ಲೇಟ್ ಆಗ್ತಾ ಇದೆ. ಬಾಯ್ ಆನವ್. ಆನವ್ ಬಾಯ್. ಸುಮ್ಮನೆ ಏನು ಮಾಡಬೇಡ, ಸುಮ್ಮನೆ ತೋರಿಸ್ತಾರೆ. ಬಾ ಬೇಬಿ, ಟಾಟಾ ಹೋಗೋಣ ಬಾ. ಓಹೋ ರೆಡಿ. ನೀನೇ ಕರ್ಕೊಂಡು ಹೋಗೋದು ಅಂತ. ಪಪ್ಪ ಮಮ್ಮ ಕರ್ಕೊಂಡು ಹೋಗ್ತೀವಂತೆ ಇವತ್ತು. ನಾನು ಪಪ್ಪನ ಜೊತೆ ಹೋಗು, ಪಪ್ಪನ ಜೊತೆ ಟಾಟಾ. ಪಪ್ಪ ನೀವು ಕರ್ಕೊಂಡು ಹೋಗ್ತೀರಾ ಮಗನೇ? ಹೌದೌದು. ಕೊಡು ಪಪ್ಪ ಜೊತೆ ಕೊಡು. ಪಕ್ಕ ಪಪ್ಪ ಕರ್ಕೊಂಡು ಹೋಗುತ್ತಾ ಕೇಳುವ. ರೆಡಿ ಆಗ್ಬಿಟ್ಟು ಬಂದಿರೋದು ನೋಡಿ. ಪಪ್ಪ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗ್ತೀರೇನವ ನೀವು? ಬರ್ತೀಯಾನ ಹೋಗೋಣ ಬಾ. ಆಯ್ತು ಬಾ, ಇಳಿ ಕಳಿಗೆ. ನಿಂತ್ಕೊಳ್ಳಿ ಪಾಪ, ಬರ್ತಾನೆ. ಹಾಂ ಬಂದ, ನಂಗೆ ಗೊತ್ತು. ಬಾ ಬಾ. ಇದು ಎದೆಳು ಮೇಲೆ ಅಂತ ಇದು. ಓಡಿಸಲ್ವಾ ನೀನು? ಮನುಷ್ಯರು ನೀವು ಬರಲ್ವಾ? ಸೈಕಲ್ ಅಂತ ಕಣವ. ಸೈಕಲ್ ಬೇಕಾ ವಾಕ್ ಮಾಡ್ಕೊಂಡು ಹೋಗೋಣ? ಏನೋ ನೀನು ಹೇಳ್ಕೊಂಬತ್ತಾ ಇದೆಯಾ? ಹೇಳ್ಕೊಂಬ. ಆಯಿತು, ಸೈಕಲ್ ಹೇಳ್ಕೊಂಬ. ಸ್ವಾಮಿ ನನ್ನ ದೊರೆ ಆನವನು ಕಿತ್ತಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಆನವ್ ಓಯ್ 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 ಬಾರೋ. ಎಲ್ಲೋ ಏನು ಅದಲ್ಲ ಕುತ್ಕೊಂಡ್ರೆ ವಯಸ್ಸಾಯ್ತು ವಯಸ್ಸಾಯ್ತು ಅಂತ ಅವನು
ಏನಂಗೆ ಹೋಗು ಕೂತ್ಕೊಂಡ್ಬಿಟ್ರೆ. Bye. ಓ ಸರಿ ಇದೆ ಈಗಿನ ಕಾಲ ಮಕ್ಕಳು. ನಾವು ಹೋಗ್ತಾ ಇದ್ದೀವಿ. ಬರ್ಪ ನಿನಗೆ ಸೈಕಲ್ ತೊಗೊಂಡು ಬರಬೇಕಾಗಿತ್ತು. ಹಾಂ ಯೋಚನೆ ಮಾಡ್ಕೊಂಡು ರಂಬ ಹೋಯ್ 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 ರಂಬ ಹೋಯ್ 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 ರಂಬ ಹೋಯ್ ರಂಬ ಹೋಯ್ ಹೋಯ್ ಹೋಯ್. ಈಗ ಸಮಯ ಆಲ್ಮೋಸ್ಟ್ 6:45. ನಾನು ಊಟ ಕಟ್ಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಬ್ಲ್ಯಾಕ್ ಕವರ್ ಅಂದ ತಕ್ಷಣ ನಾನ್ ವೆಜ್ ಅಲ್ಲ, ಅದು ವೆಜ್. ಪಾಪ ಅವ್ರು ಯಾರೂ ಕೇಳಿಲ್ಲ. ಕವರ್ ಮಾತ್ರ ಒಂದು ಬ್ಲ್ಯಾಕ್ ಕವರ್ ಇರುತ್ತೆ. ಒಳಗಡೆ ಉಪ್ಪಿಟ್ಟಿದೆ. ಉಪ್ಪಿಟ್ಟು ಹೆಂಗೆ ತೋರಿಸ್ತೀನಲ್ಲ ನಾನು ಉಪ್ಪಿಟ್ಟು ಅಂತ. ಯಾರು ಕೇಳಿಲ್ಲ ಅಂದರೆ ಅವ್ರು ನನಗೆ ಕನೆಕ್ಟ್ ಆಗಿದ್ದಾರೆ. ಅವ್ರು ಅನ್ಕೊಳ್ತಾರೆ ಅಂತ ನನಗೆ ಗೊತ್ತಾಗುತ್ತೆ. ಓ ಬರ್ತೀನಿ ಚಿನ್ನು. ಬಾಯ್, ಹುಷಾರು, ಚೆಕ್ ಕೇರ್, ಬಾಯ್. ಎಂಜಾಯ್ ಯುವರ್ ಬ್ಯಾಚುಲರ್ ಲೈಫ್ ಬೇಬಿ, ಕಮ್ ಆನ್, ಎಂಜಾಯ್, ಜಾಲಿ ಜಾಲಿ. ಇವತ್ತು ಸ್ಕ್ಯಾನ್ ಆಗಿ ಒಂದು ಸ್ವಲ್ಪ ದೊಡ್ಡ ಇದು ತಪ್ಪಲ್ವ, ಅಂದರೆ ಹೆಡ್ಏಕ್, ತಲೆನೋವು, ಅದೇ ಒಂದು ದೊಡ್ಡ ತಲೆನೋವು, ಟೆನ್ಷನ್. ಏನು ಗೊತ್ತಾ, ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ, ದೊಡ್ಡ ಈ ಆತಂಕ, ಭಯ, ಒಂದು ಒಂದು ಇನ್ನೊಂದು ಲೈಫ್ ಮೇಲೆ ಅಂದರೆ ಪೇರೆಂಟ್ ಆದಾಗೆ ಗೊತ್ತಾಗೋದು. ಅಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ನನಗೆ. ಇಲ್ಲವ್ರಿ ಸರಿ ಅಮ್ಮ, ಬೈ, ಓಡ್ ಬರ್ತೀನಿ. ಈಗೆಲ್ಲ ಕಡೆ ಗೊತ್ತಾಯ್ತು. ನಮ್ಮ ಪೇರೆಂಟ್ಸ್ ಎಲ್ಲ ಎಷ್ಟು ಕಷ್ಟ ಬಿದ್ದಿದ್ರು ಅಲ್ವಾ. ನಾನು ಈಗ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ರು ಕೂಡ ಈ ಕಳ್ಳ ಬಂತು ನೋಡಿಲ್ಲ. ಸೊ ಸಮಯ ಇವಾಗ 8:35 ಅಲ್ಲ 6:07 ಸದ್ಯಕ್ಕೆ ಹಂಗಿರುತ್ತೆ. ಸುಶ್ಮಿತಂಗ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಸುಬ್ಬಿ ಮನೆಯಿಂದ ತಗೊಂಬಂದಿರೋ ಉಪ್ಪಿಟ್ಟನ್ನ ತಿನ್ಕೊಂಡು ನೋಡ್ತಾ ಇದ್ದೀನಿ. ಕಳ್ಳ ಅವನ ಆಚೆ ಕರ್ಕೊಂಡೋಗ್ಬೇಕು ನನಗೆ. ತಿನ್ಕೊಂಡು ಈಗ ಮತ್ತೊಂದಷ್ಟು ಕೆಲಸಗಳನ್ನ ಕಂಟಿನ್ಯೂ ಮಾಡಬೇಕು. ಆ ಗ್ಯಾಪಲ್ಲಿ ನಾನು ಇದೊಂದು ಮೂವಿ ನೋಡ್ಕೊತಾ ಇದ್ದೀನಿ. ಅದು ಪೂರ್ತಿ ಅಂತ ನೋಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೂ ಟೇಕ್ ಕೇರ್, ಬಾಯ್. ಹೇಳು ಬಾಯ್, ಹೇಳು ಬಾಯ್.